ಪ್ರಥಮವಾಗಿ ಕನ್ನಡ ತಾಯಿ ಭುವನೇಶ್ವರಿ ಪಾದಗಳಿಗೆ ನಮಸ್ಕರಿಸುತ್ತಾ ಹಾಗೂ ಇಡೀ ವಿಶ್ವಕ್ಕೆ ಅನ್ನ ಹಾಕುವ ರೈತನನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ, ಇವತ್ತೇನಾದರೂ ನಾವು ಸ್ವಚ್ಛಂದವಾಗಿ ಓಡಾಡ್ತೀವಿ, ನಾವು ತಿರುಗಾಡ್ತೀವಿ ಅಂದರೆ ಅದಕ್ಕೆ ಕಾರಣೀಭೂತರಾದಂಥ ನಮ್ಮ ದೇಶದ ಹೆಮ್ಮೆಯ ಸೈನಿಕರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ, ತುಂಬ ಈ ವಿಡಿಯೋ ಮಾಡುವ ಸನ್ನಿವೇಶ ತುಂಬ ದುರಾದೃಷ್ಟಕರ ಸನ್ನಿವೇಶ. ಯಾಕಂದರೆ ಮೊನ್ನೆ ಒಂದು 5-6 ದಿನದ ಒಂದು ವಾರದ ಹಿಂದ್ಗಡೆ ನಡೆದಂಥ ಒಂದು ಹೋರಾಟ, ಕನ್ನಡ ಪರ ಸಂಘಟನೆಯಿಂದ ಒಂದು ಹೋರಾಟ ನಡೀತು. ಅದು ಕೂಡ ಎಲ್ಲಿ ಅಂದರೆ ಅಬಕಾರಿ ಇಲಾಖೆ ಮುಂದೆ. ಅಬಕಾರಿ ಇಲಾಖೆ ಮುಂದೆ ಯಾಕೆ ನಡೀತು ಅಂದರೆ, ಜೇವರ್ಗಿ ತಾಲೂಕು ಹಾಗೂ ಯಡ್ರಾಮಿ ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಸಿಕ್ಕಾಪಟ್ಟೆ ದಾರು ಮಾರ್ತಾ ಇದ್ದಾರೆ. ಅದಕ್ಕೆ ದಾರುಕ್ಕೆ ದಾಸರಾಗಿ ತಮ್ಮ ಗಂಡಂದಿರು ಬೀದಿ ಪಾಲಾಗ್ತಿದ್ದಾರೆ ಅಂತೇಳಿ ಹೆಣ್ಣು ಮಕ್ಕಳು ಮತ್ತು ಕನ್ನಡ ಪರ ಸಂಘಟನೆಯ ಹೋರಾಟಗಾರರ ಜೊತೆಗೂಡಿ ಒಂದು ಹೋರಾಟ ಮಾಡಿದ್ರು. ಹೋರಾಟ ಮಾಡಿದ ಸಂದರ್ಭದಲ್ಲಿ ಅವರಿಗೆ FIR ಮಾಡಿ ನಮ್ಮ ಮುಗ್ಧ ತಾಯಿಯಂದರ ಮೇಲೆ ಕೇಸ್ ಹಾಕಿ ಜೈಲಿಗಟ್ಟುವಂತ ಕೆಲಸ ಮಾಡಿದ್ದಾರೆ ಅಧಿಕಾರಿಗಳು. ಹಾಗಾಗಿ ಈ ವಿಡಿಯೋ ಮಾಡುವ ಒಂದು ಸಂದರ್ಭ ಬಂತು. ಅದಕ್ಕಾಗಿ ನಾನು ಸರ್ಕಾರಕ್ಕೆ ಹಾಗೂ ಅಧಿಕಾರಿಗಳಿಗೆ ನೇರವಾಗಿ ನಮ್ಮ ಕನ್ನಡ ಪರ ಸಂಘಟನೆಯಿಂದ ನಾವೊಂದು ಒತ್ತಾಯ ಮಾಡ್ತೀವಿ ಹಾಗೂ ತಮಗೆ ಒಂದು ಸೂಚನೆಯನ್ನು ಕೂಡ ಕೊಡ್ತಾ ಇದ್ದೀವಿ. ನಾವೇನು ನಮ್ಮ ಹೆಂಡ್ರು ಮಕ್ಕಳಿಗೆ ಬಿಸಿಲಲ್ಲಿ ನೀರು ಕೊಡ್ರಿ, AC ರೂಮ್ ಕೊಡ್ರಿ ಅಂತ ಕೇಳ್ತಾ ಇದ್ದಿದ್ದಿಲ್ಲ. ಅಲ್ಲಿ ಕುಂತಂತ ತಾಯಿಯಂದರು ಕೂಡ ಅವ್ರಿಗೇನು ನಮಗೆ ದುಡ್ಡು ಕೊಡಿ, ಬಿಸಿಲಲ್ಲಿ ನೀರು ಕೊಡಿ, ನಮಗೆ ಎಲ್ಲಾ ರೀತಿ ಅನುಕೂಲ ಮಾಡಿಕೊಡಿ, ಯಾವುದು ಏನು ಕೇಳ್ತಾ ಇಲ್ಲ. ಅವ್ರು ಕೇಳ್ತಾ ಇರತಕ್ಕಂಥದ್ದು ಒಂದೇ, ನಮ್ಮ ಹಳ್ಳಿಯಲ್ಲಿ ಸಿಕ್ಕಾಪಟ್ಟೆ ಎಲ್ಲೆಂದ್ರಲ್ಲಿ ಒಂದು ಕಿರಾಣಿ ಅಂಗಡಿಯಲ್ಲಿ, ಪಾಂಡೆ ಪಿವಿಯಲ್ಲಿ, ಎಲ್ಲಿ ಬೇಕಲ್ಲಿ ದಾರು ಮಾರ್ತಾ ಇದ್ದಾರೆ. ಅದನ್ನು ತಡೆಗಟ್ರಿ. ನೀವು 1 ಲಕ್ಷ 2 ಲಕ್ಷ ರೂಪಾಯಿ ಪೇಮೆಂಟ್ ತಗೊಂಡು ಜೇವರ್ಗಿ ಆಫೀಸ್ನಲ್ಲಿ ಕೊಡ್ತೀರಿ, ಹಳ್ಳಿಗಳಲ್ಲಿ ನಮ್ಮ ಸಂಸಾರ ಬೀದಿಗೆ ಬರ್ತಾ ಇದ್ದಾವೆ, ಅದನ್ನು ತಡೆ ಹಿಡ್ರಿ ಅಂತ ಹೇಳಿ ನಮ್ಮ ತಾಯಿಯಂದರು ಹಾಗೂ ಕನ್ನಡ ಪರ ಹೋರಾಟದ ಸೈನಿಕರ ಜೊತೆಗೂಡಿ ಹೋರಾಟ ಮಾಡ್ತಿದ್ರು. ನೀವು ಮಾಡಿದ್ದೇನು? ಅವ್ರ ಮೇಲೆ ಹೋರಾಟ ಮಾಡ್ತಾ ಇದ್ದವ್ರ ಮೇಲೆ, ನ್ಯಾಯ ಕೇಳ್ತಾ ಇದ್ದವ್ರ ಮೇಲೆ ಕೇಸ್ ಹಾಕಿ ಜೈಲಿಗಟ್ಟುವಂತ ಕೆಲಸ ಮಾಡ್ತಾ ಇದ್ದೀರ. ಅದಕ್ಕೆ ಈ ಯಾರು ಕಾನೂನು ಕಣ್ಣು ಮುಚ್ಚಬಹುದು ನೀವು, ಆದ್ರೆ ಮೇಲೊಬ್ಬ ಇದ್ದಾನೆ ದೇವರಂತ, ಆ ದೇವರಿಂದ ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅವ್ರು ಏನ್ ಅನ್ಯಾಯ ಮಾಡಿದ್ದಾರೆ? ನಿಮ್ಗೇನ್ ಕೇಳ್ತಾರೆ? ನಿಮ್ಗೇನಾದ್ರೂ ರೊಕ್ಕ ಕೇಳ್ತಾರ? ಬಿಸಿಲಲ್ಲಿ ನೀರು ಕೇಳ್ತಾರ? AC ರೂಮ್ ಕೇಳ್ತಾರ? ಓಡಾಡ್ಲ ಕಾರ್ ಕೇಳ್ತಾರ? ಮುಕ್ತ ತಾಯಿಯಂದ್ರು ಹೋರಾಟ ಮಾಡಿ ನಮ್ಮ ಗಂಡಂದಿರು ಬೀದಿ ಪಾಲಾಗ್ತಾ ಇದ್ದಾರೆ, ಅವರನ್ನು ಉಳಿಸಿ ಅಂತ ಹೇಳಿದ್ರೆ ನೀವು ಕೊಟ್ಟಂತ ಬಹುಮಾನ ಜೈಲು. ಅದಕ್ಕಾಗಿ ನಾನು ಕನ್ನಡ ಪರ ಸಂಘಟನೆ ಎಲ್ಲ ಯಡ್ರಾಮಿ ತಾಲೂಕಿನ ಎಲ್ಲ ಮುಖಂಡರಲ್ಲಿ ಹಾಗೂ ಅಧ್ಯಕ್ಷರಲ್ಲಿ ಹಾಗೂ ಪದಾಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ. ಇವತ್ತು ಕಲಬುರಗಿಯಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ, ಎಲ್ಲ ಸಂಘಟನೆಯಿಂದ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಇದೇ ಬರುವ ಮಂಗಳವಾರದಂದು ಜೇವರ್ಗಿಯಲ್ಲಿ ಬೃಹತ್ವಾದಂತ ಒಂದು ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ತಾವು ಜೊತೆ ಗೂಡ್ರಿ ಅನ್ನತಕ್ಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಮತ್ತೊಂದು ವಿಷಯ ಏನಂದ್ರೆ, ಈಗ ಒಬ್ಬ ಸಂಘಟನೆದವರಿಗೆ ಜೈಲಿಗಟ್ಟಿದ್ದಾರೆ, ಅವರು ನಿನ್ನೆ ಮೊನ್ನೆ ಬಿಡುಗಡೆಯಾಗಿ ಬಂದಿದ್ದಾರೆ. ಆದ್ರೆ ನಿನ್ನೆ ಮೊನ್ನೆ ಅವರಾಗಿರ್ತಾರೆ, ನಾಳೆ ನಾವಾಗಿರ್ತೀವಿ. ಅದಕ್ಕಾಗಿ ನಾವೆಲ್ಲ ಕನ್ನಡ ಪರ ಸಂಘಟನೆದವರು ಹಾಗೂ ಎಲ್ಲ ಪದಾಧಿಕಾರಿಗಳು ಹಾಗೂ ಎಲ್ಲ ಸಂಘಟನೆಗಳಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ನಾವು ಒಗ್ಗೂಡುವಂತ ಒಂದು ಸಂದರ್ಭ ಬಂದದ. ನಾವೇನು ಅವರು ಆ ತಾಯಿಯಂದರು ಹಾಗೂ ಕನ್ನಡ ಪರ ಸಂಘಟನೆದವರು ಏನು ಹೋಗಿ ದುರ್ದುಂಡೆತನ ಮಾಡಿಲ್ಲ. ಅಲ್ಲಿ ಇಲಾಖೆ ಮುಂದೆ, ಅಬಕಾರಿ ಇಲಾಖೆ ಮುಂದೆ ಧರಣಿ ಕೂತಂತವ್ರ ಮೇಲೆ ಏಕಾಏಕಿ ಕೇಸ್ ಹಾಕಿ ಅವರಿಗೆ ಜೈಲಿಗಟ್ಟುವಂತ ಕೆಲಸ ಮಾಡಿದ್ದಾರೆ. ನಮ್ಮ ಒತ್ತಾಯ ಒಂದೇ ಇರಲಿ, ಆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕು ಹಾಗೂ ಈ ಮುಕ್ತ ತಾಯಂದರ ಮೇಲೆ, ಹೋರಾಟಗಾರರ ಮೇಲೆ ಹಾಕಿದ ಕೇಸನ್ನು ನಾವು ಸರ್ಕಾರ ತಕ್ಷಣವೇ ಅವರನ್ನು ರದ್ದುಗೊಳಿಸಬೇಕೆನ್ನುವುದೊಂದೇ ನಮ್ಮ ಮನವಿ ಆಗಿರ್ತದೆ. ಅದಕ್ಕೆ ಇದೇ ಬರುವ ಮಂಗಳವಾರದ ಒಂದು ಜೇವರ್ಗಿಯಲ್ಲಿ ನಾವೆಲ್ಲರೂ ಜೊತೆಗೂಡೋಣ ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ನನ್ನ ಮನವಿಗೆ ಸ್ಪಂದಿಸಿ ದಯವಿಟ್ಟು ನೀವು ಬರ್ತೀರಿ ಅನ್ನೋ ಒಂದು ಭಾವನೆಗಳೊಂದಿಗೆ ನನ್ನ ಈ ಸಂದೇಶವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ.